ಸಿಎಂ ಅವರು ಸಂಧಾನ ಮಾಡ್ತಾರೆ ಅಂತಿದೆ. ಸಿಎಂ ಅವರು ಬರಲಿ, ಸಿಎಂ ಅವರು ಸುರೇಶ್ ಅವ್ರ ನಾಮಿನೇಷನ್ ಆದಮೇಲೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ. ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ, ಪ್ರಯತ್ನ ಮಾಡೋಣ, ಆಮೇಲೆ ಮಾತಾಡ್ತೀನಿ. ನಿಮ್ಮ ಸ್ಟ್ಯಾಂಡಲ್ಲಿ ಯಾವುದೇ ಬದಲಾವಣೆ ಇಲ್ವಾ? ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ನಮ್ಮಲ್ಲಿ ಅವರು ಏನಾದರೂ ಮಾಡ್ಕೊಳ್ಳಿ, KH ಮುನಿಯಪ್ಪ ಅವರು ಎಲ್ಲ ಪಾರ್ಟಿ ನೋಡಿಗೆ ಬಂದವರು, ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ಲ ಕಾಂಗ್ರೆಸ್ಗಿದ್ದೀವಿ, ಹೈಕಮಾಂಡ್ ಇದೆ ನಮಗೆ, ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನು ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯನ ಮಾತಾಡೋದೇ ಮಾತಾಡ್ತೀನಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ಸಿದ್ದರಾಮಯ್ಯ ಒಂದು ವೇಳೆ ನಿಮ್ಮ ಮನವೊಲಿಕೆ ಬೇರೆ ಕ್ವಶನ್ ಮಾಡಬಾರ್ದು, ಸಿದ್ದರಾಮಯ್ಯನ ನೋಡಿದ ಮೇಲೆ ಮಾತಾಡ್ತೀನಿ ಅಂದರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ಈ ಒಂದು ಸರ್ಕಾರ ಯಾವ ರೀತಿ ಕುಸಿದು ಬಿದ್ದಂತ ಹೇಳಲಿಕ್ಕೆ ಬರುವಂಥ ಪರಿಸ್ಥಿತಿ, ಯಾಕಂದರೆ ಅವರ ಶಾಸಕರೇ ಬಂಡಾಯ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಎನಿ ಟೈಮ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಇವತ್ತು ಕಾಂಗ್ರೆಸ್ ಅವ್ರಿಗೆ ನಾವೊಂದು ಕೇಳ್ತೀನಿ, ಮೊನ್ನೆ ಇತ್ತೀಚೆಗೆ ಅವರು ಒಂದು ರ್ಯಾಲಿ ಮಾಡಿದರು, ಕೇಸರಿ ಶಾಲೆಗಳನ್ನು ಹಾಕ್ಕೊಂಡು ರ್ಯಾಲಿ ಮಾಡಿದರು. ನಾನು ಕೇಳ್ತೀನಿ, ಕೇಸರಿ ಶಾಲನ್ನು ಹಾಕೊಳ್ಳೋ ಮುಖಾಂತರ ನಿಮ್ಮ ಮನಸ್ಥಿತಿ, ಕಾಂಗ್ರೆಸ್ಸಿನ ಕಲ್ಚರ್ ಎಂದೂ ಬದಲಾವಣೆ ಆಗೋದಿಲ್ಲ, ಇದನ್ನು ತಿಳ್ಕೊರಿ. ಜನ ಕೇಸರಿ ಶಾಲೆ ಹಾಕಿದ ತಕ್ಷಣವೇ ಜನ ನಿಮ್ಗೆ ಮರಳಾಗೋದಿಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟೀಕರಣ ಹೇಳ್ತಾ ಇದ್ದೀನಿ. ಇವತ್ತು ಕೇಸರಿ ಶಾಲೆ ಹಾಕೋದು ಒಂದು ಕಡೆ, ಹಿಂದೆ ಕುಮಾರಸ್ವಾಮಿಯವರು ನಮ್ಮ ಕೂಡ ಅಲೈನ್ಸ್ ಆದಮೇಲೆ ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲೆ ಹಾಕಿದ್ದನ್ನೇ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು. ಹಾಗಾದ್ರೆ ನೀವು ಮನೆಗೆ ಕೇಸರಿ ಶಾಲೆ ಹಾಕೊಂಡಿರಲ್ಲ, ಮನಸ್ಥಿತಿ ಬದಲಾವಣೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಇನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ಮದು ಅದನ್ನು ಹೇಳಿ. ಅಲ್ಲಿ ರಾಜ್ಯಸಭೆಯಲ್ಲಿ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯಿತು, ಅಲ್ಲೊಬ್ಬರು ಹೊಸದಾಗಿ ಇಲೆಕ್ಟ್ ಆದಮೇಲೆ ಅವ್ರ ಅಕ್ಕಪಕ್ಕದಲ್ಲಿದ್ದಂಥವ್ರು ಏನು ಘೋಷಣೆ ಮಾಡಿದರು? ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್. ಆ ಮನಸ್ಥಿತಿ ಇದೆ ಅಲ್ಲ ನಿಮ್ಮದು ಕಾಂಗ್ರೆಸ್ನವ್ರದ್ದು, ಅದು ಎಂದಾದರೂ ಬದಲಾವಣೆ, ಕೇಸರಿ ಶಾಲೆ ಹಾಕಿದ ತಕ್ಷಣ ಬದಲಾವಣೆ ಆಗಲಿಕ್ಕೆ ಸಾಧ್ಯನೇ? ಜನ ನಿಮ್ಮದು ನಂಬುದಿಲ್ಲ. ಮತ್ತು ನಾವೊಂದು ಇಲ್ಲಿಗೆ ಸ್ಪಷ್ಟವಾಗಿ ಕೇಳಬಯಸಿದೆ ಕಾಂಗ್ರೆಸ್ ಅವ್ರಿಗೆ, ಏನಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ನಾವು ತೊಗೊಂಬಂದ್ವಿ, ಗೋಹತ್ಯೆ ನಿಷೇಧ ಕಾನೂನು. ಮತ್ತು ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾನೂನು ತೊಗೊಂಬಂದ್ವಿ. ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಭಾಳ ದೊಡ್ಡ ಧ್ವನಿಯಲ್ಲಿ ಹೇಳಿದರು, ಈ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತೊಗೊತೀವಿ, ಆಮೇಲೆ ಈ ಒಂದು ಮತಾಂತರ ನಿಷೇಧ ಕಾನೂನು ವಾಪಸ್ ತೊಗೊತೀವಿ. ಹಾಗತ್ತೆ ಅವತ್ತು ತೆಗೆದುಕೊಳ್ತಾ ಹೇಳಿದಂಥವ್ರು ಯಾಕೆ ಇನ್ನೂರು ತೊಗೊಂಡಿಲ್ಲ? ಯಾಕೆ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ. ನಾ ಇವತ್ತು ಕೇಳ್ತೀನಿ, ಇಲ್ಲಿದ್ದಂಥ ಸಚಿವರಿಗಾಗಲಿ, ಕಾಂಗ್ರೆಸ್ಸಿನ ನಾಯಕರಿಗೆ, ಸಿದ್ದರಾಮಯ್ಯರಿಗೆ, DK ಶಿವಕುಮಾರ್ ನಾ ಕೇಳಬಯಸಿದ್ರೆ, ಈ ಎರಡೂ ಕಾನೂನು ಬಗ್ಗೆ, BJP ತಂದಂಥ ಈ ಕಾನೂನು ಬಗ್ಗೆ ನಿಮ್ಮ ನಿಲುವು ಏನು? ಸ್ಪಷ್ಟವಾಗಿ ಇದನ್ನು ಹೇಳಿ. ಅದನ್ನು ಆ ಮತಾಂತರ ನಿಷೇಧ ಕಾನೂನು ಮತ್ತು ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಅದನ್ನು ಮುಂದುವರಿಸ್ತಿರೋ ಅಥವಾ ತೆಗೆದು ಹಾಕ್ತಿರೋ, ಹಿಂದೆ ಕಿತ್ತು ಪಡ್ಕೊಳ್ತಾರೆ, ಇದೊಂದು ಸ್ಪಷ್ಟೀಕರಣ ಕೊಟ್ಟರೆ